ಅಯ್ಯ ದಾನಪ್ಪ ತಪ್ಪಿಸ್ಕೊಂಡು ಓಡೋಗ್ತಾ ಇದ್ದಾನೆ, ಅವನ್ನ ಶೂಟ್ ಮಾಡಕ್ ಹೇಳ್ರಿ. ಕಮಾನ್ ಶೂಟ್ ಹಿಮ್. ಅಯ್ಯ ಅವನ್ನ ಯಾಕೆ ಶೂಟ್ ಮಾಡಬೇಡ ಅಂತ ಹೇಳಕತ್ತೀರಿ? ಹೊರಗಡೆ ಕ್ರಿಮಿನಲ್ಸ್ ಯಾರೇ ಆಗಿರಲಿ, ಅವರೆಲ್ಲೇ ಅಡಗಿರಲಿ, ಈಸಿಯಾಗಿ ಕಂಡಿಡ್ದು ಬಿಡ್ತೀನಿ. ಆದರೆ ನಿನ್ನಂಥ ಡಿಪಾರ್ಟ್ಮೆಂಟಲ್ಲಿರೋ ದೇಶದ್ರೋಹಿಗಳನ್ನ ಕಂಡಿಡಿಯೋದು ತುಂಬಾ ಕಷ್ಟ ಅಲ್ಲ ಮಿಸ್ಟರ್ ಪ್ರಕಾಶ್ ಕರ್ಮಡಿ. ಯಾವ ಕ್ರಿಮಿನಲ್ನ ಇಡೀ ಡಿಪಾರ್ಟ್ಮೆಂಟ್ ಹುಡುಕ್ತಾ ಇದೆಯೋ ಅವನ್ನ ನಿನ್ನ ಜೊತೆಲೇ ಸೇಫ್ ಗಾರ್ಡ್ ಮಾಡಿ ಕರ್ಕೊಂಡು ಹೋಗ್ತಾ ಇದೆಯಲ್ಲ, ನೀನೆಂತೋನಿರ್ಬೇಕು. ಅದು ನೋ ನೋ ನೋ, ಯು ಹ್ಯಾವ್ ಮಿಸ್ಟೇಕನ್ ಮೀ. ನನಗೂ ಅದಕ್ಕೂ ಸಂಬಂಧನೇ ಇಲ್ರಿ. ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದು ಸರ್ಕಾರಕ್ಕೆ ವಿಶ್ವಾಸ ತೋರಿಸದೇ ಇರೋದು, ಹೆಂಡ್ತಿನ ವ್ಯಭಿಚಾರಕ್ಕೆ ಕಳಿಸಿ ಅದರಿಂದ ಹೊಟ್ಟೆ ತುಂಬಿಸ್ಕೊಳ್ಳೋದು ಎರಡೂ ಒಂದೇನೆ. ನಿನ್ನಂಥ ದೇಶದ್ರೋಹಿಗಳು ಇರೋದ್ರಿಂದಾನೇ ದೇಶದಲ್ಲಿ ಕ್ರಿಮಿನಲ್ಸು ರೌಡಿಗಳು ಹುಟ್ಕೊಂಡಿರೋದು. ಅಂಥವ್ರು ಹುಟ್ಟಬಾರ್ದು ಅಂತಿದ್ರೆ ನಿನ್ನಂಥವ್ರು ಜೀವಿಸೈತಾ ಇರಬಾರ್ದು. ಅಯ್ಯ ಏನು ಮಾತಾಡಕತ್ತೀರಿ ನೀವು? ಲೋಕ್, ಇಂಥ ಒಬ್ಬ ಅಪರಾಧಿ ಸತ್ರೆ 1000 ಜನ ಅಪರಾಧಿ ಸತ್ತಾಗೆ. ಹೊರಗಡೆ ಇರೋ ಅಪರಾಧಿಗಳನ್ನ ಬಾಳೆ ಮರತ್ರ ಈಸಿಯಾಗಿ ಕತ್ತರಿಸಿ ಹಾಕ್ಬಿಡ್ಬೋದು. ಆದರೆ ಡಿಪಾರ್ಟ್ಮೆಂಟಲ್ಲಿರೋ ಇಂಥ ಅಪರಾಧಿಗಳು ಆಲದ ಮರ ಇದ್ದಾಗೆ, ಅವ್ರನ್ನ ಬುಡದ ಸಮೇತ ಕಿತ್ತಾಕ್ಬೇಕು. ಇದೇ ಐಎನ್ ಪಾಲಿಸಿ. ಆಮೇಲೆ ಕರೆಕ್ಟ್? ಏನ್ರಿ ಅಯ್ಯ ಏನ್ ಮಾಡಕತ್ತೀರಿ ನೀವು? ಸರ್, ಇವನ್ನ ಶೂಟ್ ಮಾಡೋ ಅವಕಾಶ ನನಗೆ ಕೊಡಿ ಸರ್. ವಾಟ್ ಪ್ಲೀಸ್. ಇವನ್ನ ಶೂಟ್ ಮಾಡೋದಕ್ಕೆ ಯಾರು ಸರಿಯಾದ ಕಾರಣ ಕೊಡ್ತಾರೋ ಅವ್ರಿಗೆ ಅವಕಾಶ ಕೊಡ್ತೀನಿ. ಸರ್, ದಾನಪ್ಪ ಗುತ್ತೇದಾರ್ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಆಫೀಸರ್ನ ಶೂಟ್ ಮಾಡ್ಬಿಟ್ರು ಸರ್. ವಾಟ್ ನಾನ್ಸೆನ್ಸ್. ಅಲ್ರಿ ಅಯ್ಯ, ನೀವೇ ವಿಚಾರ ಮಾಡ್ರಿ. ಒಬ್ಬ ಪೊಲೀಸ್ ಆಫೀಸರ್ ಇನ್ನೊಬ್ಬ ಪೊಲೀಸ್ ಆಫೀಸರಿಗೆ ಸಾಯಿಸೋದು ತಪ್ಪಲ್ಲೇನ್ರಿ? ಒಬ್ಬ ಪೊಲೀಸ್ ಆಫೀಸರ್ನ ಇನ್ನೊಬ್ಬ ಪೊಲೀಸ್ ಆಫೀಸರ್ ಸಾಯಿಸೋದು ತಪ್ಪೆ. ಆದರೆ ಒಬ್ಬ ಗುಂಡನ ಪೊಲೀಸ್ ಆಫೀಸರ್ ಸಾಯಿಸೋದ್ರಲ್ಲಿ ತಪ್ಪೇ ಏನಿಲ್ಲ. ಅಯ್ಯ ಅಲ್ರಿ, ಇದೇನ್ ಮಾಡಕತ್ತೀರಿ ನೀವು? ಸ್ವಲ್ಪ ವಿಚಾರ ಮಾಡ್ರಿ. ಇಸ್ ಇಟ್ ಫೇರ್? ಗೋ ಹೆಡ್. ಅಯ್ಯ 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 ಅಯ್ಯ